ಮಾತಾಡೋಕ್ಕೆ ಶುರು ಮಾಡ್ದ. ಬಂದ ಇವತ್ತಿನ ಈ ಒಂದು ಪ್ರೌಢದೇವರಾಯ ಇನ್ಸ್ಟಿಟ್ಯೂಟ್ನಲ್ಲಿ ಹೊಸದಾಗಿ ತಾಂತ್ರಿಕ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳೇ, ನಾನು ಯಾವ್ದ್ರ ಬಗ್ಗೆ ಇಷ್ಟ ಏನಂದರೆ ಇಂಜಿನಿಯರಿಂದ ನಿಮ್ಗೆ ಇಂತೆಲ್ಲ ನಾನು ಹೇಳ್ಕೊಡ್ತಾರೆ. ಯಾವ ಸಂದರ್ಭಗಳಲ್ಲಿ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಸಂದರ್ಭಗಳನ್ನು ನೋಡಿದಾಗ ಇಂಜಿನಿಯರ್ ಆಗ್ತಕ್ಕಂಥಗಳನ್ನು ನಾವು ಕೊಡ್ತಾ ಇದ್ದೀವಿ. ನಾವು ಸಂದರ್ಭಗಳನ್ನು ನೋಡಿದಾಗ ಇಂಜಿನಿಯರ್ ಎಷ್ಟು ಆಗ್ತದೆ ಅನ್ನೋದು ನಾವು ಕೊಂಡಬೇಕಾಗ್ತದೆ. ನಿಂದೇನು ತಪ್ಪಿಲ್ಲ ಅಂದೆ. 2-3 ಸಲ ಎದ್ದು ನೋಡಿದಾಗ ಏನೇನಾಗಿತ್ತು ಅಂತಂದು ಅದು ಪ್ರಾಬ್ಲಮ್ ಇವಂದಲ್ಲ, ಭಾಷಣಕಾರನ ಪ್ರಾಬ್ಲಮ್ ಅದು. ಅವ್ರು ಹೇಳ್ತಾನೆ 40 ನಿಮಿಷ ಆಗ್ತಾ ಬಂತು, ನಾವು ಯಾಕೆ ನನ್ನ ಮಕ್ಕಳನ್ನ ಏನು ಮಾಡ್ಲಿಕ್ಕೆ ಬಿಡ್ತಿದ್ವಿ ಅಂದರೆ ಇವತ್ತು ತಕ್ಕಂಥ ನೋಡಿದಾಗ ಇಂಜಿನಿಯರಿಂಗ್ ತಕ್ಕಂಥ ನಾವು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಮಕ್ಕಳು ಇಂಜಿನಿಯರ್ ಸಾಕ್ಬಿಡ್ರಿ ಸರ್ ಅಂದರು. ಇಂಜಿನಿಯರ್ ಅನ್ನೋದಷ್ಟೇ ಗೊತ್ತಾಗ್ತದೆ ರೀ, ಮುಂದೆ ಏನೂ ಗೊತ್ತಾಗೋತದ. ಇವನು ಒಂದು ಕಡೆ ಏನು ಭಾಷಣ ಮಾಡ್ತೀವಿ ಮನೆ ಅಂದರು. 4 ಲೈನ್ ಬರ್ಕೊ ಚಲೋತ್ನಿ ಅಕ್ಕವ್ರು ಬರ್ಕೊಟ್ಮೇಲೆ ಅದನ್ನೇ ತೊಗೊಂಡು ಇವ ಭಾಷಣ ಮಾಡ್ಲಿಕ್ಕೆ ಹೋದ. ಎಲ್ಲಿ ಮಹಾಜನಗಳೇ, ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಇತ್ತು. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಎಷ್ಟು ಬರ್ಕೊಟ್ಟಿದ್ರು ಅವರು. ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದು ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗೂ ಇಂಥ ಬಸ್ ಸ್ಟ್ಯಾಂಡ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಖುಷಿಯಾಗ್ಬಿಟ್ರು ಜನ. ಭಾಷಣ ಭಾರಿ ಕಲ್ತಾನ್ರಿ ಅಂದರು. ಮುಂದಿನ ಊರಿಗೆ ಹೋಗಿದ್ದ, ಅಲ್ಲಿ ಬ್ಲಡ್ ಬ್ಯಾಂಕ್ ಉದ್ಘಾಟನೆ. ಇದು ಕಾಟಾಕಿದ ಬಸ್ ಸ್ಟ್ಯಾಂಡ್, ಬ್ಲಡ್ ಬ್ಯಾಂಕ್ ಬರ್ಕೊಂಡ. ಭಾಷಣ ಸೇಮ್, ಹೆಸರಷ್ಟೇ ಚೇಂಜು. ಮಹಾಜನಗಳೇ, ಇವತ್ತು ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾನು ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದು ಒಂದು ರಂಗಮಂದಿರ ಉದ್ಘಾಟನೆ. ಬ್ಲಡ್ ಬ್ಯಾಂಕ್ ಕಾಟ ಹಾಕಿದ ರಂಗಮಂದಿರ. ಮಹಾಜನಗಳೇ, ಇವತ್ತು ರಂಗಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ರಂಗಮಂದಿರ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾನು ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ ಒಬ್ಬರು ಯಜಮಾನ್ರು ಸತ್ತು ಹೋಗ್ಬಿಡ್ತಾರೆ. ಭಾಷಣ ಸೇಮ್. ಮಹಾಜನಗಳೇ, ಇವತ್ತು ಯಜಮಾನ ತೀರ್ಕೊಂಡಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವ್ರು ಎಂದೋ ಸಾಯ್ಬೇಕಾಗಿತ್ತು, ಸತ್ತಾರೆ. ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು, ಇದಕ್ಕೇನು ಸಹಕಾರ ಬೇಕು. ಅದಕ್ಕೆ ಹಿರಿಯರು ಹೇಳಿದರು, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದರೂ ಒಂದು ಮಾತು ನಮ್ಗೆ ಹೇಳಲಿಕ್ಕೆ ಸಾಧ್ಯ, ಯಾರಾದರೂ ಒಂದು ಮಾತು ಹೇಳಿಕೊಟ್ರೆ ಎಷ್ಟು ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುವಂಥ ದಿನ ನಿಮ್ಮ ಭಗವಂತನ. ಯಾಕಂದರೆ ಒಳ್ಳೆಯ ಮನಸ್ಸಿನಿಂದ ಈ ಕಾಲೇಜಿಗೆ ಕಾಲಿಟ್ಟು ಇಲ್ಲಿ ಸದ್ಭ ಗುರುಗಳನ್ನು ಭಕ್ತಿಯಿಂದ